ಬೆಳಗಿನ ಬೆಳಕು. ಅರಣ್ಯಕಾಂಡ ಅಧ್ಯಾಯ 11 ವಚನ 7-9. ಪರಲೋಕದ ಆಹಾರ ಭಾಗ 8. ನಿನ್ನೆ ನಾವು ಕ್ರಿಸ್ತನೇ ಪರಲೋಕದಿಂದ ಬಂದ ನಿಜವಾದ ಆಹಾರವಾಗಿದ್ದಾನೆ ಮತ್ತು ಮನ್ನವು ಕೇವಲ ಅದರ ನೆರಳಾಗಿತ್ತು ಎಂಬುದನ್ನು ನೋಡಿದೆವು. ಆತನು ನಮ್ಮ ಇಡೀ ಪ್ರಯಾಣಕ್ಕೆ ಸಾಕಾಗುವಷ್ಟಿದ್ದಾನೆ ಹಾಗೂ ಇಸ್ರಾಯೇಲರು 40 ಸುದೀರ್ಘ ವರ್ಷಗಳ ಕಾಲ ಮನ್ನವನ್ನು ತಿಂದರು ಎಂಬುದನ್ನು ಸಹ ನಾವು ತಿಳಿದುಕೊಂಡೆವು. ನಾವು ಒಂದು ಪ್ರಶ್ನೆಯೊಂದಿಗೆ ನಿನ್ನೆಯ ಭಾಗವನ್ನು ಮುಗಿಸಿದ್ದೆವು. ಒಂದು ದಿನ ಬೆಳಗ್ಗೆ 40 ವರ್ಷಗಳ ನಂಬಿಗಸ್ತ ಪೋಷಣೆಯ ನಂತರ ಆ ಮನ್ನವು ದಿಢೀರನೆ ಬರುವುದು ನಿಂತುಹೋಯಿತು. ನೆಲದ ಮೇಲೆ ಒಂದೇ ಒಂದು ಮನ್ನದ ಕಣವೂ ಕಾಣಿಸಲಿಲ್ಲ ಮತ್ತು ಅದು ಮತ್ತೊಮ್ಮೆ ಎಂದಿಗೂ ಕಾಣಿಸಿಕೊಳ್ಳಲಿಲ್ಲ. ಯೆಹೋವನು ತನ್ನ ಜನರಿಗೆ ಈ ರೀತಿಯಲ್ಲಿ ಆಹಾರ ನೀಡುವುದನ್ನು ಏಕೆ ನಿಲ್ಲಿಸಿದನು ಎಂದು ನಾವು ಅದಕ್ಕೆ ಉತ್ತರವನ್ನು ಕಂಡುಕೊಳ್ಳಲಿದ್ದೇವೆ ಮತ್ತು ಆ ಉತ್ತರವು ನಿರೀಕ್ಷೆಯಿಂದ ತುಂಬಿದೆ. ಮೊದಲನೆಯದಾಗಿ, ಮನ್ನವು ಅರಣ್ಯದ ಮಧ್ಯದಲ್ಲಿ ಎಲ್ಲೂ ನಿಂತು ಹೋಗಲಿಲ್ಲ ಎಂಬುದನ್ನು ಗಮನಿಸಿ. ಯೆಹೋವನು ಇಸ್ರಾಯೇಲರನ್ನು 39 ವರ್ಷಗಳ ಕಾಲ ಪೋಷಿಸಿ ನಂತರ ಅವರನ್ನು ಗಡಿಯ ಬಳಿ ಹಸಿದಿರುವಂತೆ ಬಿಡಲಿಲ್ಲ. ಅವರು ನಿಜವಾಗಿಯೂ ಆ ದೇಶವನ್ನು ತಲುಪುವವರೆಗೂ ಆತನು ತನ್ನ ಪೋಷಣೆಯನ್ನು ಮುಂದುವರಿಸಿದನು. ವಿಮೋಚನಾಕಾಂಡ 16ನೇ ಅಧ್ಯಾಯ 35 ಹೀಗೆ ಹೇಳುತ್ತದೆ: ಅವರು ಕಾನಾನ್ ದೇಶದ ಮೇರೆಗೆ ಸೇರುವ ತನಕ ಮನ್ನವನ್ನು ತಿಂದರು. ಇದು ತಮಗೆ ಅಪಾರವಾದ ಸಮಾಧಾನವನ್ನು ನೀಡುತ್ತದೆ. ಆ ಪ್ರಯಾಣವು ಎಷ್ಟು ದಿನ ಮುಂದುವರಿಯಿತೋ ಅಲ್ಲಿಯವರೆಗೂ ಆ ಆಹಾರವು ದೊರೆಯಿತು. ಪ್ರಯಾಣವು ಪೂರ್ಣಗೊಳ್ಳುವ ಮುನ್ನವೇ ಯೆಹೋವನ ಪೋಷಣೆಯು ವಿಫಲವಾಗಲಿಲ್ಲ. ಅದೇ ರೀತಿಯಲ್ಲಿ ಯೆಹೋವನು ನಮ್ಮಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಪ್ರಾರಂಭಿಸಿ ಅದು ಕೊನೆಗೊಳ್ಳುವ ಮುನ್ನವೇ ನಮ್ಮನ್ನು ಕೈಬಿಡುವುದಿಲ್ಲ. ಅಪೊಸ್ತಲನಾದ ಪೌಲನು ಹೀಗೆ ಹೇಳುತ್ತಾನೆ: ನಿಮ್ಮಲ್ಲಿ ಸತ್ಕಾರ್ಯಗಳನ್ನು ಪ್ರಾರಂಭಿಸಿ ದೇವರು ಅದನ್ನು ಕ್ರಿಸ್ತ ಯೇಸುವಿನ ಪ್ರತ್ಯಕ್ಷೆಯ ದಿನದ ತನಕ ಪೂರೈಸುತ್ತಾ ಬರುವನೆಂದು ನಾನು ಪೂರ್ಣವಾಗಿ ಭರವಸೆಯುಳ್ಳವನಾಗಿದ್ದೇನೆ. ಫಿಲಿಪ್ಪಿಯವರಿಗೆ 1ನೇ ಅಧ್ಯಾಯ 6ನೇ ವಚನ. ನಮಗೆ ಕರೆ ನೀಡಿದ ಅದೇ ತಂದೆಯು ನಮ್ಮನ್ನು ಪೋಷಿಸಿದನು. ಪ್ರಯಾಣವನ್ನು ಪ್ರಾರಂಭಿಸಿದ ಅದೇ ತಂದೆಯು ನಮ್ಮನ್ನು ಕೊನೆಯವರೆಗೂ ಮುನ್ನಡೆಸುವನು. ಇಂದು ಆಹಾರವನ್ನು ನೀಡಿದ ಅದೇ ತಂದೆಯು ನಾಳೆಗೂ ಬೇಕಾದುದನ್ನು ಒದಗಿಸುವನು. ಆತನ ನಂಬಿಗಸ್ತ ಪೋಷಣೆಯು ನಾವು ಕ್ರಿಸ್ತನನ್ನು ಭೇಟಿಯಾಗುವ ದಿನದವರೆಗೂ ಮುಂದುವರಿಯುತ್ತದೆ. ತದನಂತರ ಮನ್ನವು ನಿಂತುಹೋದ ಆ ದಿನ ಬಂದೇ ಬಿಟ್ಟಿತು. ಇಸ್ರಾಯೇಲರು ಯೊರ್ದನ್ ನದಿಯನ್ನು ದಾಟಿ ಕಾನಾನ್ ದೇಶವನ್ನು ಪ್ರವೇಶಿಸಿದಾಗ ಅವರು ವಾಗ್ದಾನದ ದೇಶದ ಬೆಳೆಯನ್ನು ಉಣ್ಣಲು ಅಥವಾ ಆಹಾರವನ್ನು ಸೇವಿಸಲು ಪ್ರಾರಂಭಿಸಿದರು. ಯೆಹೋಶುವ 5ನೇ ಅಧ್ಯಾಯ 11-12 ವಚನ ಹೀಗೆ ಹೇಳುತ್ತದೆ: ಅವರು ಆ ದೇಶದ ಬೆಳೆಯಿಂದ ಹುಳಿಯಿಲ್ಲದ ರೊಟ್ಟಿಗಳನ್ನು ಹುರಿದ ಗೋಧಿಯನ್ನು ತಿಂದರು. ಅವರು ಆ ದೇಶದ ಬೆಳೆಯನ್ನು ತಿಂದ ಮರುದಿನವೇ ಮನ್ನವು ನಿಂತು ಹೋಯಿತು. ಆಮೇಲೆ ಇಸ್ರಾಯೇಲರಿಗೆ ಮನ್ನ ಸಿಗಲೇ ಇಲ್ಲ. ಆದುದರಿಂದ ಯೆಹೋವನು ಅವರನ್ನು ಮರೆತು ಬಿಟ್ಟದ್ದರಿಂದ ಮನ್ನ ನಿಲ್ಲಲಿಲ್ಲ. ಬದಲಿಗೆ ಅದಕ್ಕಿಂತ ಅತ್ಯುತ್ತಮವಾದುದನ್ನು ಕೊನೆಗೂ ಅವರಿಗೆ ಸಿಕ್ಕಿದ್ದರಿಂದ ಅದು ನಿಂತು ಹೋಯಿತು. ಇದೊಂದು ಸುಂದರವಾದ ವೈಶಿಷ್ಟ್ಯವಾಗಿದೆ. ಮನ್ನ ಎಂಬುದು ಯಾತ್ರಿಕರಿಗಿದ್ದ ಆಹಾರವಾಗಿತ್ತು, ಆದರೆ ಕಾನಾನ್ ದೇಶದ ಬೆಳೆಯು ಸ್ವಾಧೀನಪಡಿಸಿಕೊಂಡವರಿಗಿದ್ದ ಆಹಾರವಾಗಿತ್ತು. ಮನ್ನವು ಅರಣ್ಯದ ಪ್ರಯಾಣಕ್ಕೆ ಸೇರಿದ್ದಾಗಿತ್ತು, ಆದರೆ ಆ ದೇಶದ ಫಲವು ಅವರಿಗೆ ಸಿಕ್ಕ ಸ್ವತ್ತಿಗೆ ಅಥವಾ ಪರಂಪರೆಗೆ ಸೇರಿದ್ದಾಗಿತ್ತು. ಅದೇ ರೀತಿಯಲ್ಲಿ ನಾವು ಈಗ ದಿನದಿನವೂ ಸತ್ಯವನ್ನು ಸಂಗ್ರಹಿಸುತ್ತಿದ್ದೇವೆ. ನಮಗೆ ಭಾಗಶಃ ತಿಳಿದಿದೆ, ನಾವು ಭಾಗಶಃ ಕಲಿಯುತ್ತೇವೆ. ನಾವು ಕಣಕಣವಾಗಿ ವಚನದಿಂದ ವಚನಕ್ಕೆ, ಪಾಠದಿಂದ ಪಾಠಕ್ಕೆ ಜ್ಞಾನವನ್ನು ಒಟ್ಟುಗೂಡಿಸುತ್ತೇವೆ. ಆದರೆ ಅರಣ್ಯದ ಈ ಪ್ರಯಾಣವು ಕೊನೆಗೊಳ್ಳುವ ದಿನ ಬಂದೇ ಬರುತ್ತದೆ ಅಥವಾ ತೀರುತ್ತದೆ. ಅಪೊಸ್ತಲನಾದ ಯೋಹಾನನು ಹೇಳುತ್ತಾನೆ: ಆತನು ಪ್ರತ್ಯಕ್ಷನಾಗುವಾಗ ನಾವು ಅವನಂತಿರುವೆವು, ಏಕೆಂದರೆ ಆತನು ಹೇಗಿದ್ದನೋ ಆತನನ್ನು ಹಾಗೆಯೇ ನೋಡುವೆವು. 1 ಯೋಹಾನ 3ನೇ ಅಧ್ಯಾಯ 2. ಪೌಲನು ಹೀಗೆ ಹೇಳುತ್ತಾನೆ: ಈಗ ನನಗೆ ಗೊತ್ತಿರುವುದು ಭಾಗಶಃವಷ್ಟೇ, ಆಗಲಾದರೂ ನನಗೆ ಸಂಪೂರ್ಣವಾಗಿ ತಿಳಿಯುವುದು. 1 ಕೊರಿಂಥದವರಿಗೆ 13ನೇ ಅಧ್ಯಾಯ 12ನೇ ವಾಕ್ಯ.
ಈಗ ನಾವು ಸತ್ಯವನ್ನು ಕೆಳಗಿನಿಂದ ಅಂದರೆ ಭೂಲೋಕದ ಮಿತಿಯಲ್ಲಿ ಅಧ್ಯಯನ ಮಾಡುತ್ತಿದ್ದೇವೆ. ಆದರೆ ಆಗ ಯೆಹೋವನು ವಾಗ್ದಾನ ಮಾಡಿದ ಅರಣ್ಯದ ಮನ್ನವನ್ನು ಸಂಗ್ರಹಿಸುತ್ತಿದ್ದೇವೆ. ಆದರೆ ಆಗ ನಾವು ಆ ದೈವಿಕ ಸ್ವಭಾವವೆಂಬ ಸ್ವಾಸ್ಥ್ಯದ ಫಲವನ್ನು ಉಣ್ಣಲಿದ್ದೇವೆ. ಯೆಹೋವನು ನಮಗೆ ಅಮೂಲ್ಯವಾದ ವಾಗ್ದಾನಗಳನ್ನು ದಯಪಾಲಿಸಿದ್ದಾನೆ ಎಂದು ಪೇತ್ರನು ನಮಗೆ ತಿಳಿಸುತ್ತಾನೆ. ಈ ವಾಗ್ದಾನದ ಮೂಲಕ ನೀವು ದೈವಿಕ ಸ್ವಭಾವದಲ್ಲಿ ಪಾಲುಗಾರರಾಗಿರ್ತೀರಿ. 2 ಪೇತ್ರ 1ನೇ ಅಧ್ಯಾಯ 4ನೇ ವಚನ. ಇನ್ನು ಪುನರುತ್ಥಾನದ ಶರೀರದ ಬಗ್ಗೆ ಪೌಲನು ಹೀಗೆ ಹೇಳುತ್ತಾನೆ: ಹೀನಾವಸ್ಥೆಯಲ್ಲಿ ಬಿತ್ತಲ್ಪಟ್ಟು ಮಹಿಮೆಯಲ್ಲಿ ಎಬ್ಬಿಸಲ್ಪಡುತ್ತದೆ, ಬಲಹೀನತೆಯಲ್ಲಿ ಬಿತ್ತಲ್ಪಟ್ಟು ಬಲದಲ್ಲಿ ಎಬ್ಬಿಸಲ್ಪಡುತ್ತೇವೆ. ಪ್ರಕೃತ ಶರೀರವಾಗಿ ಬಿತ್ತಲ್ಪಟ್ಟು ಆತ್ಮ ಶರೀರವಾಗಿ ಎಬ್ಬಿಸಲ್ಪಡುತ್ತೇವೆ. 1 ಕೊರಿಂಥದವರಿಗೆ 15ನೇ ಅಧ್ಯಾಯ 43-44 ತನಕ. ಆತನು ಮುಂದುವರಿದು, ಕ್ಷಯವಾಗುವ ಈ ಶರೀರವು ಅಕ್ಷಯತೆಯನ್ನು ಧರಿಸಿಕೊಳ್ಳಬೇಕು, ಸಾಯುವ ಈ ಶರೀರವು ಅಮರತ್ವವನ್ನು ಧರಿಸಿಕೊಳ್ಳಬೇಕು ಎಂದು ಹೇಳುತ್ತದೆ. 1 ಕೊರಿಂಥದವರಿಗೆ 15ನೇ ಅಧ್ಯಾಯ 53ನೇ ವಾಕ್ಯ. ಆದ್ದರಿಂದ ನಂಬಿಗಸ್ತರು ಕ್ರಿಸ್ತನ ರೂಪಕ್ಕೆ ಬದಲಾಗಿ ಅಮರತ್ವದಲ್ಲಿ ಎಬ್ಬಿಸಲ್ಪಡುವಾಗ ಅರಣ್ಯದ ಮನ್ನವನ್ನು ದಿನದಿನವೂ ಸಂಗ್ರಹಿಸುವ ಅಗತ್ಯವಿರುವುದಿಲ್ಲ. ಯಾತ್ರಿಕನ ರೊಟ್ಟಿಯು ಆ ದೇಶದ ಫಲಕ್ಕೆ ದಾರಿ ಮಾಡಿಕೊಡುತ್ತದೆ. ಇಲ್ಲಿ ಮತ್ತೊಂದು ಅದ್ಭುತವಿದೆ. ಮನ್ನ ಒಮ್ಮೆ ನಿಂತು ಹೋದ ನಂತರ ಅದು ಮತ್ತೆಂದೂ ಕಾಣಿಸಿಕೊಳ್ಳಲೇ ಇಲ್ಲ. ಕಾನಾನ್ ದೇಶದ ಗದ್ದೆಗಳ ಮೇಲೆ ಒಂದು ಕಣವೂ ಬೀಳಲಿಲ್ಲ. ಅರಣ್ಯದ ಆಹಾರಕ್ಕೆ ಮರಳಿ ಹೋಗುವ ಅಗತ್ಯವೇ ಇರಲಿಲ್ಲ, ಏಕೆಂದರೆ ಅರಣ್ಯದ ಪ್ರಯಾಣವು ಮುಗಿದು ಹೋಗಿತ್ತು. ಅದೇ ರೀತಿಯಲ್ಲಿ ನಂಬಿಗಸ್ತರು ಒಮ್ಮೆ ತಮ್ಮ ಈ ಸ್ವಾಸ್ಥ್ಯವೆಂಬ ಪರಂಪರೆಯನ್ನು ಬಿಟ್ಟು ಪ್ರವೇಶಿಸಿದರೆ ಇನ್ನು ಹಸಿವು, ಹುಡುಕಾಟ, ಬಲಹೀನತೆ ಮತ್ತು ದಿನನಿತ್ಯದ ಹೋರಾಟದ ದಿನಗಳು ಮತ್ತೆಂದೂ ಮರಳಿ ಬರುವುದಿಲ್ಲ. ಕಷ್ಟಗಳು ಕೇವಲ ಕೆಲವು ಕಾಲ ಮಾತ್ರ, ಆದರೆ ಮಹಿಮೆಯು ಶಾಶ್ವತವಾದುದು ಎಂಬುದಾಗಿ ಪೌಲನು ಹೇಳುತ್ತಾನೆ. ನಮಗಾಗುವ ಈ ಕ್ಷಣಿಕವಾದ ಹಗುರವಾದ ಸಂಕಟವು ನಮಗೆ ಅತ್ಯಂತ ಅಧಿಕವಾದ ನಿತ್ಯ ಮಹಿಮೆಯನ್ನು ಉಂಟು ಮಾಡುತ್ತದೆ. 2 ಕೊರಿಂಥದವರಿಗೆ 4ನೇ ಅಧ್ಯಾಯ 17ನೇ ವಚನ. ಅರಣ್ಯವು ಶಾಶ್ವತವಲ್ಲ, ಸಂಗ್ರಹಿಸುವುದು ಸದಾಕಾಲ ಇರುವುದಿಲ್ಲ, ಹಸಿವು ಎಂದೆಂದಿಗೂ ಇರುವುದಿಲ್ಲ, ದಿನನಿತ್ಯದ ಹೋರಾಟವು ಸದಾ ಇರುವುದಿಲ್ಲ. ಯೆಹೋವನು ತನ್ನ ಜನರೆದುರು ಒಂದು ಅಂತ್ಯವನ್ನು ಇಟ್ಟಿದ್ದಾನೆ ಮತ್ತು ಆ ಅಂತ್ಯವೇ ಮಹಿಮೆ. ಆದಾಗ್ಯೂ ನೆನಪಿಗಾಗಿ ಮನ್ನದ ಚಿನ್ನದ ಪಾತ್ರೆಯೊಂದನ್ನು ತನ್ನ ಮುಂದೆ ಕಾಯ್ದಿರಿಸಬೇಕೆಂದು ಯೆಹೋವನು ಆಜ್ಞಾಪಿಸಿದನು. ವಿಮೋಚನ ಕಂಡ 16ನೇ ಅಧ್ಯಾಯ 33ನೇ ವಾಕ್ಯ. ಹೀಗೆ ಹೇಳುತ್ತದೆ: ಒಂದು ಪಾತ್ರೆಯನ್ನು ತಂದು ಅದರಲ್ಲಿ 2 ಕ್ವಾರ್ಟ್ಸ್ ಅಂದರೆ 1 ಹೋಮೆರ್ ಮನ್ನವನ್ನು ತುಂಬಿಸಿರಿ. ತರುವಾಯ ಅದನ್ನು ಮುಂಬರುವ ತಲೆಮಾರುಗಳಿಗಾಗಿ ಕಾಯ್ದಿರಿಸಲು ಯೆಹೋವನ ಸನ್ನಿಧಿಯಲ್ಲಿ ಪವಿತ್ರ ಸ್ಥಳದಲ್ಲಿ ಇಡಿರಿ. ಮತ್ತು ನಮ್ಮ ಪ್ರಭುವು ಆ ಅಮೂಲ್ಯವಾದ ವಾಗ್ದಾನವನ್ನು ನೀಡುತ್ತಾನೆ: ಜಯ ಹೊಂದುವವನಿಗೆ ಮರೆಯಾಗಿಟ್ಟಿರುವ ಮನ್ನವನ್ನು ಕೊಡುವೇನು ಎಂದು ಪ್ರಕಟಣೆ ಗ್ರಂಥದ 2ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಹೇಳಿದೆ. ಆದುದರಿಂದ ಅರಣ್ಯದ ಆ ರೊಟ್ಟಿಯನ್ನು ಮರೆತು ಬಿಡುವುದಿಲ್ಲ. ಅದು ಯೆಹೋವನ ನಂಬಿಗಸ್ತಿಕೆಗೆ ಎಂದೆಂದಿಗೂ ಉಳಿಯುವ ಸಾಕ್ಷಿಗಾಗಿ ಇರುತ್ತದೆ. ಈ ಮರೆಯಾಗಿಟ್ಟ ಮನ್ನವು ಯೆಹೋವನು ತನ್ನ ಜನರನ್ನು ಅವರ ಪ್ರಯಾಣವು ಪೂರ್ಣಗೊಳ್ಳುವವರೆಗೂ ಪ್ರತಿದಿನವೂ ಪೋಷಿಸಿದನು ಎಂಬುದನ್ನು ನಮಗೆ ನೆನಪಿಸುತ್ತದೆ. ಆತನು ಅವರನ್ನು ಅರಣ್ಯದಲ್ಲಿ ಮರೆತು ಬಿಡಲಿಲ್ಲ, ಆತನು ಅವರನ್ನು ಹಸಿವಿನಿಂದ ಬಿಡಲಿಲ್ಲ. ವಾಗ್ದಾನದ ನಾಡನ್ನು ತಲುಪುವವರೆಗೂ ಆತನು ನಂಬಿಗಸ್ತಿಕೆಯಿಂದ ಒದಗಿಸಿದನು. ಆದುದರಿಂದ ನಾವು ದಿನದಿನವೂ ಪರಲೋಕದಿಂದ ಬಂದ ಆ ನಿಜವಾದ ಆಹಾರವನ್ನು ಭುಜಿಸೋಣ. ನಾವು ಕ್ರಿಸ್ತನ ಮಾತುಗಳನ್ನು ಸ್ವೀಕರಿಸೋಣ, ಆತನ ಮಾದರಿಯನ್ನು ಅನುಸರಿಸೋಣ. ಯೆಹೋವನು ಒದಗಿಸಿರುವುದನ್ನು ನಾವು ಇಡೀ ಪ್ರಯಾಣಕ್ಕೆ ಸಾಕಾಗುತ್ತದೆ ಎಂದು ನಾವು ನಂಬೋಣ. ನಾವು ಮತ್ತೆ ಐಗುಪ್ತದ ಕಡೆಗೆ ತಿರುಗದಿರೋಣ ಅಥವಾ ನಮ್ಮ ಆತ್ಮಗಳಿಗಾಗಿ ಬೇರೆ ಆಹಾರವನ್ನು ಹುಡುಕಿಕೊಂಡು ಹೋಗದಿರೋಣ. ಮನ್ನವು ಇಸ್ರೇಲನ್ನು ಕಾನಾನ್ ತಲುಪುವವರೆಗೂ ಪೋಷಿಸಿತು. ಹಾಗೆ ಕ್ರಿಸ್ತನು ನಮ್ಮನ್ನು ಆ ಪರಮಾನಂದದ ಸ್ವಾಸ್ಥ್ಯವನ್ನು ಸೇರುವವರೆಗೂ ಪೋಷಿಸುವನು. ಪರಲೋಕದ ಆ ಆಹಾರವು ಪ್ರಯಾಣವು ಮುಗಿಯುವ ಮುನ್ನ ಎಂದಿಗೂ ವಿಫಲವಾಗುವುದಿಲ್ಲ. ಈ ರೀತಿಯಾಗಿ ನಾವು ಮನ್ನದ ಕುರಿತಾದ ನಮ್ಮ ಅಧ್ಯಯನವು ಅಂತ್ಯಕ್ಕೆ ಬಂದಿದ್ದೇವೆ. ಯೆಹೋವನ ಚಿತ್ತವಿದ್ದರೆ ನಾಳೆ ಒಂದು ಹೊಸ ಪಾಠವನ್ನು ಕಲಿಯೋಣ. ಪ್ರಾರ್ಥನೆ. ನಮ್ಮ ಪ್ರೀತಿಯ ತಂದೆಯಾದ ಯೆಹೋವನೇ,
ನಿಮ್ಮ ಪೋಷಣೆಯು ಪ್ರಮಾಣವು ಮುಂದುವರೆದಷ್ಟು ದಿನವೂ ಇತ್ತು ಎಂಬುದಕ್ಕಾಗಿ ಮತ್ತು ನಮ್ಮಲ್ಲಿ ನೀವು ಪ್ರಾರಂಭಿಸಿದ ಒಳ್ಳೆಯ ಕೆಲಸವನ್ನು ನೀವೇ ಪೂರೈಸುವಿರಿ ಎಂಬುದಕ್ಕಾಗಿ ನಾವು ನಿಮಗೆ ಕೃತಜ್ಞತೆ ಸಲ್ಲಿಸುತ್ತೇವೆ. ನಿಮ್ಮ ಪ್ರೀತಿಯ ಕುಮಾರನು ಪರಲೋಕದ ನಿಜವಾದ ಆಹಾರವೂ ಆಗಿರುವ ಕ್ರಿಸ್ತನಿಂದ ದಿನದಿನವೂ ನಮ್ಮನ್ನು ಪೋಷಿಸಿರಿ. ನಾವು ನಮ್ಮ ಸ್ವಾಸ್ಥ್ಯವನ್ನು ಪ್ರವೇಶಿಸುವ ದಿನದವರೆಗೂ ನಮ್ಮನ್ನು ನಂಬಿಗಸ್ತರಾಗಿ ಇಡಿರಿ. ಅಂದು ನಂಬಿಕೆಯು ಕಣ್ಣಾರೆ ಕಾಣುವ ದರ್ಶನಕ್ಕೆ ದಾರಿ ಮಾಡಿಕೊಡುತ್ತದೆ ಮತ್ತು ಮನ್ನಾ ಸಂಗ್ರಹಿಸುವುದು ಸದಾಕಾಲಕ್ಕಾಗಿ ಮುಗಿದು ಹೋಗುತ್ತದೆ. ಮರೆಯಾಗಿಟ್ಟಿರುವ ಮನ್ನವನ್ನು ಹೊಂದುವ ಜಯಶಾಲಿಗಳ ಜತೆಯಲ್ಲಿ ನಾವು ಎಣಿಸಲ್ಪಡುವಂತೆ ಮಾಡಿರಿ. ಮನುಷ್ಯ ಕುಮಾರನು ನಿಮಗೆ ಕೊಡುವ ನಿತ್ಯ ಜೀವದ ಆಹಾರಕ್ಕಾಗಿ ದುಡಿಯಿರಿ. ಯೋಹೋವನ 6ನೇ ಅಧ್ಯಾಯ 27ರಲ್ಲಿ ಹೇಳಲ್ಪಟ್ಟಿದೆ. ನಮ್ಮ ರಕ್ಷಕನಾದ ಕ್ರಿಸ್ತ ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್.